ಇನ್ನೇನು ಮಳೆಗಾಲ ಶುರುವಾಗ್ತಾ ಇದೆ. ಸೊ ಸಂಜೆ ಟೈಮ್ ಒಳ್ಳೆ ಸ್ನ್ಯಾಕ್ಸ್ ಟೈಪ್ ಆಗಿರ್ಬೋದು ಅಥವಾ ಚಪಾತಿಗೆ ಹಾಗೆ ಮುದ್ದೆಗೆ ಒಂದು ಒಳ್ಳೆ ಸೂಟ್ ಆಗೋ ಕಾಂಬಿನೇಷನ್ ಇರುವಂತಹ ನಾನು ಒಂದು ಚಿಕನ್ ಗ್ರೇವಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ನಾನಿಲ್ಲಿ ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆಗೆ ಬಂದು ನಾನು ಶುಂಠಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಕೊತ್ತಂಬರಿ, ಒಂದು ಟೊಮ್ಯಾಟೊ, ಸ್ವಲ್ಪ ಕಾಯಿ, ಹಾಗೆಯೇ ಚಕ್ಕೆ, ಲವಂಗ, ಮಾಮೂಲಿ ನಾವೇನು ಮಸಾಲೆ ಅದನ್ನು ತೊಗೊಂಡಿದ್ದೀನಿ. ಈಗ ಒಂದು ದೊಡ್ಡ ಜಾರ್ಗೆ ನಾನು ಇದೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ಸೇರಿಸ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ಅರ್ಧ ಹೋಳು ನಿಂಬೆಹಣ್ಣು ನಾನು ಆಮೇಲೆ ಹಿಂಡೋದು ಚಿಕನ್ಗೆ ಹಾಕೋದ್ರದಕ್ಕೆ ಇಟ್ಕೊಂಡಿದ್ದೀನಿ. ರುಬ್ಬೋಕೆ ಮಾತ್ರ ನಾನು ನೋಡಿ ಈ ರೀತಿ ಕ್ವಾಂಟಿಟಿಯಲ್ಲಿ ನಾನು ಶುಂಠಿ ಎಲ್ಲನೂ ತೊಗೊಂಡಿದ್ದೀನಿ. ಈಗ ಎಲ್ಲವನ್ನು ಹಾಕ್ಕೊಂಡು ಇದಕ್ಕೆ ಖಾರಕ್ಕೆ ನಾವು ಖಾರದ ಪುಡಿ 1-1.5 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ನೀವು ಸ್ವಲ್ಪ ಕ್ವಾಂಟಿಟಿ, ನಾನಿಲ್ಲಿ ಒಂದು 4 ಜನ ತಿನ್ನೋಷ್ಟು ಮಾಡ್ತಾ ಇರೋದು ಒಂದು ಅರ್ಧ ಕೆ ಜಿ ಚಿಕನಲ್ಲಿ. ನೀವು 1 ಕೆ ಜಿ ಚಿಕನ್ ತೊಗೊಂಡಾಗ ಕ್ವಾಂಟಿಟಿ ಜಾಸ್ತಿ ತೊಗೋಬೇಕಾಗತ್ತೆ ಅಷ್ಟೇ. ಈಗ ಒಂದು ಬಾಣಲೆಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ ನಾನು ಚಿಕನ್ನ ಹಾಕೋತಾ ಇದ್ದೀನಿ. ನೀವು ಮೇಯ್ನ್ ಈ ಎಣ್ಣೆಯಲ್ಲಿ ನಾವು ಚಿಕನ್ನ ಏನು ಹುರಿತೀವಲ್ಲ ಅದೇ ನಮಗೆ ಟೇಸ್ಟ್ ಕೊಡೋದು. ಈಗ ನೋಡಿ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಅರಿಶಿನ, ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ಸೇರಿಸ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು. ಚಿಕನ್ನಲ್ಲಿರುವಂತಹ ನೀರಿನ ಅಂಶ ಎಲ್ಲವೂ ಹೊರಟೋಗಬೇಕು. ಆವಾಗಲೇ ನಮಗೆ ಗ್ರೇವಿ ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ ಒಂದು ಸ್ವಲ್ಪ ಮೆಸ್ಸಿ ಅನಿಸ್ತಾ ಇರುತ್ತೆ. ಬಟ್ ಈ ಥರ ನಾನು ಹೇಳಿರೋ ಮೆಥಡಲ್ಲಿ ಮಾಡಿ ನೋಡಿ, ಸಖತ್ತಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ಥರ ಎಣ್ಣೆ, ಉಪ್ಪು, ಅರಶಿನದಲ್ಲೇ ನಾವು ಚಿಕನ್ ಬೇಯಿಸ್ಕೊಳ್ಳುವಾಗ ಇದಕ್ಕೆ ನಾವು ಒಂದು ಅರ್ಧ ನಿಂಬೆಹಣ್ಣು ಇಟ್ಕೋಬೇಕಾಗತ್ತೆ. ಸೊ ಚಿಕನ್ ಸ್ವಲ್ಪ ಹೀಟ್ ಇರೋದ್ರಿಂದ ನಿಂಬೆಹಣ್ಣು ಹಾಕೋದ್ರಿಂದ ಹೀಟ್ ಹೊಡೆಯುತ್ತೆ, ಹಾಗೆಯೇ ಹುಳಿಯಾಗಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಆನಂತರ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಹಾಗೆಯೇ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಷ್ಟು ನೀರು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ತೆಳ್ಳಗೂ ಅಲ್ಲ, ತುಂಬ ಗಟ್ಟಿಗೂ ಅಲ್ಲ. ಒಂದು ಸ್ವಲ್ಪ ತೆಳ್ಳಗಿದ್ರೂ ನಿಮಗೆ ಚಿಕನ್ ಬೇಯುವಾಗ ಒಂದು ಸ್ವಲ್ಪ ಎಲ್ಲ ಹೀರ್ಕೊಂಡು ಗಟ್ಟಿಯಾಗಿ ಬರುತ್ತೆ. ಈಗ ನೋಡಿ ಒಂದು ಕುದಿ ಬಂದಿದೆ. ಈ ಮೇಲಿರುವಂತಹ ನೊರೆ ಎಲ್ಲ ಹೊರಟೋಗಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಂಡು ಹಾಗೆ ಚಿಕನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ನಿಮಗೆ ಕ್ವಿಕ್ಕಾಗಿ ತುಂಬ ಸಿಂಪಲಾಗಿ ಈಸಿಯಾಗಿ ಬೇಗನೆ ಆಗುತ್ತೆ ಈ ಚಿಕನ್ ಗ್ರೇವಿ ಅಂತ ಹೇಳ್ಬೋದು. ನಾನು ನೋಡಿ ಇವಾಗ ಒಂದು 20 ಮಿನಿಟ್ಸಲ್ಲಿ ನಿಮಗೆ ಚಿಕನ್ ಗ್ರೇವಿ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ ನಾವು ಎಣ್ಣೆ ಏನು ಹಾಕಿದ್ವಿ ಅದೆಲ್ಲ ಎಣ್ಣೆ ತೇಲಬೇಕು, ಆವಾಗಲೇ ನಮಗೆ ಚಿಕನ್ ಗ್ರೇವಿ ರೆಡಿಯಾಗಿದೆ, ಬೆಂದಿದೆ ಅಂತ ಗೊತ್ತಾಗೋದು. ಒನ್ಸ್ ನೀವು ಬೇಕಾದ್ರೆ ಉಪ್ಪು, ಹುಳಿ, ಖಾರ ಎಲ್ಲ ಚೆಕ್ ಮಾಡಿಕೊಂಡು ಹಾಗೆ ಚಿಕನ್ ಬೆಂದಿದೆ ಎಲ್ಲ ನೋಡಿಕೊಂಡು ಆನಂತರ ನೀವು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ನಾನು ಇವಾಗ ನೋಡ್ತಾ ಇದ್ದೀನಿ, ಈಗ ಆಲ್ಮೋಸ್ಟ್ 90% ಬೆಂದಿದೆ. ಸೊ ಆಫ್ ಮಾಡಿಬಿಡ್ತೀನಿ ನಾನು. ಆ ಬಿಸಿಗೆ ನಮಗೆ ಚಿಕನ್ ಅನ್ನೋದು ಬೆಂದಿರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.